ಈಗ ಧಾರವಾಡ ತಾಲೂಕಿನ ತಡ್ಕೋಳ ಗ್ರಾಮದಲ್ಲಿ ಅಜ್ಜನವರ 21ನೇ ವರ್ಷದ ಪುಣ್ಯಾರದ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅಜ್ಜವ್ರ ಬಗ್ಗೆ ತುಂಬ ಆಸಕ್ತಿಯಾಗಿ ತಾವು ಕೂಡ ಗೊತ್ತಿರ್ಬೋದು. ಇತ್ತೀಚೆಗೆ ಅವರು 21 ಪುಣ್ಯಾರದಲ್ಲಿ ಅವರು ನೋಡಿರ್ಬೋದು ಅಂತ ನನಗೂ ಅನಿಸುತ್ತೆ. ಅದು ಇಂಥ ಆಧ್ಯಾತ್ಮಿಕ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಒಂದು ಬುಕ್ಗಳನ್ನು ಕೂಡ ಬಿಡುಗಡೆ ಕೂಡ ಮಾಡ್ತಾಯಿದ್ವಿ. ಅಜ್ಜವ್ರ ಬಗ್ಗೆ ತಾವು ಒಂದು ಆಸಕ್ತಿ ತಾವು ಏನು ತಿಳ್ಕೊಂಡಿರಿ ಮೇಡಮ್, ಅವ್ರ ಬಗ್ಗೆ ಏನು ಹೇಳ್ತೀರಿ? ನಮಸ್ಕಾರ. ಸ್ವಾಮೀಜಿ ಪೂಜ್ಯ ಶ್ರೀಧರಾನಂದ ಸ್ವಾಮೀಜಿಯವರು ಸೊಗಲ್ ಮಾತಾನಂದಜಿಯವರ ಶಿಷ್ಯರು. ಮೂಲತಃ ಕೇರಳದವರು. ಆದರೆ ಅವರು ಬಂದು ಅಭ್ಯಾಸ ಮಾಡಿ ಎಲ್ಲ ಸಾಧನೆ ಮಾಡಿ ಸೊಗಲಲ್ಲಿ ಸ್ವಾಮೀಜಿಯವ್ರ ಹತ್ರ ಅವ್ರ ಗುರುಗಳು ತೀರ್ಕೊಂಡ ನಂತರ ಇಲ್ಲಿ ಬಂದು ನೆಲೆಸಿದ್ರು. 64ರಲ್ಲಿ ಇಲ್ಲಿ ಬಂದು ನೆಲೆಸಿದ್ರು. ಈ ಸುತ್ತಮುತ್ತಲೇ ಅಪರೂಪ ಎನ್ನಿಸುವ ಆತ್ಮವಿದ್ಯಾ ಪರಿಶೀಲನಾ ಆಶ್ರಮ ಅಂದರೆ ಸೆಲ್ಫ್ ಎನ್ಕ್ವೈರಿ, ಹೂ ಆ್ಯಮ್ ಐ, ನೋ ದೈ ಸೆಲ್ಫ್ ಅಂತಾರಲ್ಲ, ಅಥವಾ ನಾಲೆಡ್ಜ್ ಆಫ್ ದ ಸೆಲ್ಫ್, ಆತ್ಮನ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ತಿಳುವಳಿಕೆ ಕೊಡೋ ಒಬ್ಬ ಶ್ರೇಷ್ಠ ಗುರುಗಳವರು, ಪೂಜ್ಯರವರು. ಅವರ ಜೊತೆ ನಮಗೆ ಅವರು ಬಹಳ ದೊಡ್ಡವರು, ಪವಿತ್ರಾತ್ಮರವರು, ಪೂಜ್ಯರು. ಅವ್ರ ಜೊತೆ ನಮಗೊಂದು 25 ವರ್ಷದಿಂದ ಸತ್ಸಂಗ ನಡೀತು, ಅಥವಾ ನಾವು ಬಂದು ಹೋಗಿ ಮಾಡಿದ್ರಿಂದ ಪಡ್ಕೊಂಡ ಜ್ಞಾನದ ಬಗ್ಗೆ, ಅನುಭವದ ಬಗ್ಗೆ ನಮಗೆಲ್ಲ ಆತ್ಮಜ್ಞಾನ ಹೇಗೆ ಪಡ್ಕೋಬೇಕು ಅಂತ ಅವರು ತಿಳಿಸ್ಕೊಟ್ರು. ಆ ಥರ ಪರಮಾತ್ಮನ ಜ್ಞಾನ ಪಡಿಬೇಕು ಅಂದರೆ, ಪರಮಾತ್ಮನ ತಿಳಿಬೇಕಂದ್ರೆ 100 ದಾರಿಗಳಿವೆ. ಅಂದರೆ ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದು ಪ್ರಾಣಾಯಾಮ, ಧ್ಯಾನದ ಮುಖಾಂತರ ಆತ್ಮಜ್ಞಾನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ವಿಶೇಷವಾಗಿ ಅವರು ನಮಗೆಲ್ಲರಿಗೂ ಕಲಿಸಿದ್ರು. ಭಾಳಷ್ಟು ಜನ ನಾವು ಶಿಷ್ಯರಿದ್ದೀವಿ, ಅವರಿಂದ ಕಲಿತವ್ರಿದ್ದೀವಿ. ಸರ್, ತಾವು ಹಿರಿಯರಿದ್ದೀರಿ. ಈಗ ಆತ್ಮಾನಂದ ಅಜ್ಜರು ಕೂಡ ತಾವು ಕೂಡ ನೋಡಿರ್ಬೋದು ಸರ್, ನೋಡಿದ್ದಾರೆ. ಅವ್ರ ಬಗ್ಗೆ ನೀವು ಇಷ್ಟೊಂದು ಎಷ್ಟು ವರ್ಷದಲ್ಲಿ ಸುಮಾರು ರಾಜಕಾರಣಿಗಳು ಬಂದಿದ್ದಾರಂತೆ, ಅವರ ಸುಮಾರು ಅಜ್ಜವ್ರ ಬಗ್ಗೆ ತಾವು ತಿಳ್ಕೊಂಡಿದ್ದೀರಿ. ಅವ್ರ ಬಗ್ಗೆ ಏನು ಇಷ್ಟೊಂದು ಅಪಾರ ಗೌರವ ತಾವು ಕೂಡ ಏನು ಇಷ್ಟಪಡಿದ್ದಾರೆ ಸರ್? ಅವರು, ನಾವು ಹಿಮಾಲಯದಲ್ಲಿ ಋಷಿಗಳು, ಮಹಾತ್ಮರ ಬಗ್ಗೆ ನಾವು ಕೇಳ್ತೇವೆ, ಅದ್ರ ಬಗ್ಗೆ ಓದಿದ್ದೇವೆ. ಅಂಥ ಒಬ್ಬ ಮಹಾತ್ಮರು ಈ ನಮ್ಮ ಕಾಲಘಟ್ಟದಲ್ಲಿ ಈ ನಮ್ಮ ಹತ್ತಿರ ಇದ್ದಾರೆ ಅನ್ನೋದು ಅದೊಂದು ಅಪೂರ್ವವಾದಂಥ ಒಂದು ಘಟನೆ ಅಂತ ನನಗೆ ಅನ್ನಿಸ್ತದೆ. ಅಷ್ಟೇ ಅಲ್ಲ, ಅವರು ಕೊಡುವಂಥ ಮೂಲ ಮಂತ್ರ ಏನಿದೆ ಅದು ಪ್ರಣವ ಮಂತ್ರ, ಅದು ಆದಿಶಕ್ತಿಯ ಮೂಲ ಮಂತ್ರ. ಸೋಹಂ ಸೋಹಂ ಅಂತ ಅಂದರೆ ನಾನೇ ಅದಾಗುವುದು, ಅದೇ ನಾನಾಗುವುದು. ಅಂದರೆ ಇಡೀ ಪ್ರಕೃತಿ ಪುರುಷನೇ ನಾನಾಗ್ಬೋದು. ಅಂಥ ಮಹಾವಿದ್ಯೆಯನ್ನು ಅಭ್ಯಾಸಗಳಿಗೆ ಕೊಟ್ಟು